ರಾಜಕಾರಣದ ವಿಚಾರದಲ್ಲಿ ಇಂಡಿಯಾದ್ದೇ ಒಂದು ತೂಕ ಆದ್ರೆ ಮಂಡ್ಯದ ರಾಜಕಾರಣದ ಇನ್ನೊಂದು ತೂಕ ಅನ್ನುವಂತಹ ಮಾತು ಹಲವು ದಶಕಗಳಿಂದ ಕೇಳಿ ಬಂದಿದೆ. ಈ ಸಲವೂ ಕೂಡ ಹಂಗೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಇದರ ನಡುವೆ ಸುಮಲತಾ ಅವರು ನಾಳೆ ತಮ್ಮ ಆಪ್ತರ ಸಭೆ ಕರೆದಿದ್ದಾರೆ. ಈ ಸಭೆಯ ಉದ್ದೇಶ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮಂಡ್ಯ ಲೋಕಸಭಾ ಟಿಕೆಟ್ಗಾಗಿ ದೋಸ್ತಿ ಮಧ್ಯೆ ಫೈಟ್. ಶತಾಯಗತಾಯ ಟಿಕೆಟ್ ಪಡೆಯಲು ಸುಮಲತಾ ಕಸರತ್ತು. ಲೋಕಸಭೆಗೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಮಂಡ್ಯ ಟಿಕೆಟ್ ವಿಚಾರವಾಗಿ ಬಿಕ್ಕಟ್ಟು ಶುರುವಾಗಿದೆ. ಮೈತ್ರಿ ಟಿಕೆಟ್ಗಾಗಿ ಜೆಡಿಎಸ್ ನಾಯಕರು ರಾಷ್ಟ್ರ ನಾಯಕರ ಜೊತೆಗೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಟಕ್ಕರ್ ಕೊಟ್ಟಿದ್ದ ಸುಮಲತಾ ಈ ಬಾರಿ ತಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೈಕಮಾಂಡ್ ಬಳಿ ಪಟ್ಟನ್ನ ಹಿಡಿದಿದ್ದಾರೆ. ಇವರಿಬ್ಬರ ಫೈಟ್ನಿಂದ ಬಿಜೆಪಿ ನಾಯಕರು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕನ್ಫ್ಯೂಷನ್ನಲ್ಲಿದ್ದಾರೆ. ಮೊನ್ನೆ ಅಷ್ಟೇ ಸುಮಲತಾ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ಭಾನುವಾರ ಬೆಂಗಳೂರಿನಲ್ಲಿ ತಮ್ಮ ಆಪ್ತರು ಹಾಗೂ ಮುಖಂಡರ ಸಭೆ ಕರೆದಿದ್ದಾರೆ. ಟಿಕೆಟ್ ಹೇಗೆ ಪಡಿಬೇಕು ಎಂಬ ಸ್ಟ್ರಾಟರ್ಜಿಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ದಾರೆ. ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ, ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ. ಬಿ ಜೆ ಪಿ ಉಳಿಸ್ಕೋಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಬಿ ಜೆ ಪಿ ಹೈಕಮಾಂಡ್. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ಒಟ್ಟಾರೆ ಮಂಡ್ಯವನ್ನ ಬಿಟ್ಟುಕೊಡದಿರಲು ಜೆಡಿಎಸ್ ನಾಯಕರ ತೀವ್ರ ಕಸರತ್ತಿನ ಮಧ್ಯೆ ಸುಮಲತಾ ಸ್ಪರ್ಧೆಯ ವಿಚಾರ ಮತ್ತು ಸಭೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.